ಹಾಯ್ ಹಲೋ ಎವ್ರಿ ಒನ್, ವೆಲ್ಕಮ್ ಟು ಮೈ ಚಾನಲ್ ಸೃಷ್ಟಿ ಟ್ಯುಟೋರಿಯಲ್ ಫಾರ್ ಮ್ಯಾಥ್ಸ್. ನಾನು ಇವತ್ತು ಸೈನ್ಸ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್, ಎಸ್ಪೆಷಲಿ ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನ್ ಅಂದರೆ ನಿಯಂತ್ರಣ ಮತ್ತು ಸಹಭಾಗಿತ್ವ ಅಂತಕ್ಕಂತಹ ಚಾಪ್ಟ್ರಿಗೆ ಸಂಬಂಧಪಟ್ಟ ಹಾಗೆ ಈ ಒಂದು ಚಾಪ್ಟರ್ನಲ್ಲಿ ಬರುವಂತಹ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸು ಎಲ್ಲ ರೀತಿಯಾದಂತಹ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಕೂಡ ಹೆಲ್ಪ್ ಆಗುತ್ತೆ. ಜೊತೆಗೆ SSLC ವಿದ್ಯಾರ್ಥಿಗಳಿಗೂ ಕೂಡ ಸಹಾಯವಾಗುವಂತಹದ್ದು. ಹಾಗೆಯೇ GPSTR HSTR ಎಕ್ಸಾಮ್ಗೂ ಕೂಡ ಅನುಕೂಲವಾಗುವಂಥ ರೀತಿಯಲ್ಲಿ ಈ ಒಂದು ವಿಡಿಯೋದಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸನ್ನು ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಬನ್ನಿ ಕ್ಲಾಸ್ ಶುರು ಮಾಡೋಣ. ಕ್ವಶನ್ ನಂಬರ್ 1, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ದ ಲಾರ್ಜೆಸ್ಟ್ ಗ್ಲ್ಯಾಂಡ್ ಆಫ್ ದ ಹ್ಯೂಮನ್ ಬಾಡಿ ಅಂತೇಳಿ. ಅಂದರೆ ಮನುಷ್ಯನ ದೇಹದಲ್ಲಿ ಅತ್ಯಂತ ಉದ್ದವಾದ ಗ್ಲ್ಯಾಂಡ್ ಯಾವುದು ಅಂತ ಕೇಳಿದ್ದಾರೆ. ಇದಕ್ಕೆ ನೀವು ಆನ್ಸರ್ ಯಾವುದನ್ನು ಹುಡುಕ್ಬೇಕಾಗತ್ತೆ ಅಂದರೆ ಇಲ್ಲಿ ಗ್ಲ್ಯಾಂಡ್ ಅಂತ ಕೇಳಿರೋದ್ರಿಂದಾಗಿ ಕೊಟ್ಟಿರುವ 4 ಆಪ್ಷನ್ಗಳು ABCD ನೋಡಿದರೆ 4ರಲ್ಲೂ ಆಪ್ಷನ್ ಬಿ ನಲ್ಲಿ ಇರ್ತಕ್ಕಂಥ ಲಿವರ್ ಅನ್ನ ಸರಿಯಾದ ಉತ್ತರ ಅಂತ ಹೇಳ್ತೀರಾ. ಇಲ್ಲಿ ಲಾರ್ಜೆಸ್ಟ್ ಆರ್ಗನ್ ಅಂದ ತಕ್ಷಣ ನಾವು ಸ್ಕಿನ್ ಅಂತ ಹೇಳ್ತೀವಿ, ಬಟ್ ಇಲ್ಲಿ ಕೇಳಿರೋದು ಲಾರ್ಜೆಸ್ಟ್ ಗ್ಲ್ಯಾಂಡ್. ಅಂಡ್ ನೆಕ್ಸ್ಟ್ ಕ್ವಶನ್ ನಂಬರ್ 2 ಬಂದ್ಬಿಟ್ಟು ಸ್ಯಾಲಿವಾ ಹೆಲ್ಪ್ಸ್ ಇನ್ ದ ಡೈಜೆಷನ್ ಆಫ್. ಸ್ಯಾಲಿವಾ ಯಾವ ಒಂದು ಡೈಜೆಷನ್ಗೆ ಸಹಾಯ ಮಾಡುತ್ತೆ? ಫ್ಯಾಟು, ಸ್ಟಾರ್ಚು, ಪ್ರೋಟೀನ್ಸು, ವಿಟಮಿನ್ಸ್ ಅಂತ ಕೊಟ್ಟಿದ್ದಾರೆ. ಈ ಸ್ಯಾಲಿವಾ ಅಂತಕ್ಕಂಥದ್ದು ಸೆಕ್ರೆಟ್ ಆಗೋದ್ರಿಂದಾಗಿ ಡೈಜೆಷನ್ ಯಾವುದಕ್ಕೆ ಹೆಲ್ಪ್ ಆಗುತ್ತಪ್ಪ ಅಂತ ಹೇಳಿದ್ರೆ ಆಪ್ಷನ್ ಬಿ ನಲ್ಲಿ ಇರ್ತಕ್ಕಂತಹ ಸ್ಟಾರ್ಚ್ ಅನ್ನ ಡೈಜೆಷನ್ ಮಾಡುವಲ್ಲಿ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತೆ ಸ್ಯಾಲಿವಾ. ಇನ್ನು ನೆಕ್ಸ್ಟ್ ಕ್ವಶನ್ ನಂಬರ್ 3 ಅನ್ನ ನಾವು ನೋಡೋದಾದ್ರೆ, ವಾಟ್ ಈಸ್ ದ ಅವರೇಜ್ ಲೆಂತ್ ಆಫ್ ಅನ್ ಅಡಲ್ಟ್ಸ್ ಸ್ಟೊಮಕ್? ಅಂದ್ರೆ ವಯಸ್ಕ ಸ್ಥಿತಿಯಲ್ಲಿರುವಂತ ಒಬ್ಬ ಮನುಷ್ಯನ ಹೊಟ್ಟೆ ಎಷ್ಟು ಪ್ರಮಾಣದಲ್ಲಿ ಇರುತ್ತೆ, ಎಷ್ಟು ಲೆಂತ್ ಅನ್ನ ಹೊಂದಿರುತ್ತೆ ಅಂತ ಕೊಟ್ಟಿದ್ದಾರೆ. ಕೊಟ್ಟಿರುವ 4 ಆಪ್ಷನ್ಗಳಲ್ಲಿ 12, 14, 10 ಮತ್ತೆ 18 ಇಂಚಸ್ ಅಂತ ಕೊಟ್ಟಿದ್ದಾರೆ. ಅಡಲ್ಟ್ಸ್ ಸ್ಟೊಮಕ್ ನ ಒಂದು ಲೆಂತ್ ಬಂದ್ಬಿಟ್ಟು 12 ಇಂಚಸ್ ಇರುತ್ತೆ. ದಟ್ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್, 12 ಇಂಚಸ್. ಅಂಡ್ ನೆಕ್ಸ್ಟ್ ಕ್ವಶನ್ ನಂಬರ್ 4 ನ ನೀವು ಅಬ್ಸರ್ವ್ ಮಾಡಿ. 4ನೇ ಪ್ರಶ್ನೆ ಏನ್ ಹೇಳ್ತಾ ಇದೆ ಅಂದ್ರೆ, ವಿಚ್ ಎಂಜೈಮ್ ಹೆಲ್ಪ್ಸ್ ಇನ್ ಡೈಜೆಷನ್ ಆಫ್ ಫ್ಯಾಟ್ಸ್ ಅಂತ ಹೇಳುತ್ತೆ. ಅಂದ್ರೆ ಕೊಬ್ಬನ್ನ ಕರಗಿಸುವಂತಹ ಸಂದರ್ಭದಲ್ಲಿ ಯಾವ ಒಂದು ಎಂಜೈಮ್ ಸಹಾಯವನ್ನ ಮಾಡುತ್ತೆ? ಅಮೈಲೇಜಾ, ಲೈಪೇಜಾ, ಪೆಪ್ಸಿನ್ ಮತ್ತೆ ನನ್ ಆಫ್ ದೀಸ್ ಅಂತ ಕೊಟ್ಟಿದ್ದಾರೆ. ಕೊಟ್ಟಿರುವ 4 ಆಪ್ಷನ್ಗಳಲ್ಲಿ ಫ್ಯಾಟ್ ಅನ್ನ ಡೈಜೆಸ್ಟ್ ಮಾಡುವಂತಹ ಕೆಲಸವನ್ನು ಮಾಡುವ ಎಂಜೈಮ್ ಬಂದ್ಬಿಟ್ಟು ಲೈಪೇಸ್ ಅಂತಕ್ಕಂಥದ್ದು ಆಪ್ಷನ್ ಬಿ ಸರಿಯಾದ ಉತ್ತರ ಅಂತ ಹೇಳಿ ನೀವು ಆಯ್ಕೆ ಮಾಡಬೇಕಾಗತ್ತೆ. ಹಾಗೇನೆ 5th ಕ್ವಶನ್ ಬಂದ್ಬಿಟ್ಟು, 5th ಕ್ವಶನ್ ಏನ್ ಹೇಳ್ತಾ ಇದೆ ನೋಡಿ, ವಿಚ್ ಎಂಜೈಮ್ ಬ್ರೇಕ್ಸ್ ಡೌನ್ ಸ್ಟಾರ್ಚ್ ಇಂಟು ಸ್ಮಾಲರ್ ಕಾರ್ಬೋಹೈಡ್ರೇಟ್ ಮಾಲಿಕ್ಯೂಲ್ಸ್ ಇನ್ ದ ಮೌತ್ ಅಂತ ಕೊಟ್ಟಿದ್ದಾರೆ. ಅಂದ್ರೆ ನಮ್ಮ ಬಾಯಿನಲ್ಲಿ ಏನ್ ಮಾಡ್ತದೆ ಅಂದ್ರೆ ಕಾರ್ಬೋಹೈಡ್ರೇಟ್ ಅನ್ನ ಕನ್ವರ್ಟ್ ಮಾಡೋದು, ಸ್ಟಾರ್ಚ್ ಅನ್ನ ಕಾರ್ಬೋಹೈಡ್ರೇಟ್ ಆಗಿ ಕನ್ವರ್ಟ್ ಮಾಡುವಂತ ಎಂಜೈಮ್ ಯಾವುದು ಅಂತೇಳಿ. ಸಾಮಾನ್ಯವಾಗಿ ನಮ್ಮ ಬಾಯಿನಲ್ಲಿ ಸೆಕ್ರೆಟ್ ಆಗುವಂತ ಎಂಜೈಮ್ ಅನ್ನ ನಾವಿಲ್ಲಿ ಏನಂತ ಕರಿತೀವಪ್ಪ ಅಂತ ಅಂದ್ರೆ ಅಮೈಲೇಸ್ ಅಂತ ಕರಿತೀವಿ. ಹಾಗಾಗಿ ಅಮೈಲೇಸ್ ಅಂತಕ್ಕಂಥದ್ದು ಈ ಒಂದು ಕೆಲಸವನ್ನ ಮಾಡುತ್ತೆ. ದಟ್ ಆಪ್ಷನ್ ಸಿ ರೈಟ್ ಆನ್ಸರ್. ಕ್ವಶನ್ ನಂಬರ್ 6 ಬಂದು, ವಿಚ್ ಆಫ್ ದ ಫಾಲೋಯಿಂಗ್ ಪಾರ್ಟ್ಸ್ ಆಫ್ ದ ಬ್ರೈನ್ ಕಂಟ್ರೋಲ್ಸ್ ಬಾಡಿ ಟೆಂಪರೇಚರ್ ಅಂಡ್ ಹಂಗರ್? ನಮ್ಮ ದೇಹದ ಉಷ್ಣತೆಯನ್ನ ಜೊತೆಗೆ ನಮ್ಮ ದೇಹದ ಹಸಿವನ್ನ ಕಂಟ್ರೋಲ್ ಮಾಡುವಂತ ಕೆಲಸವನ್ನ ಯಾವ ಪಾರ್ಟ್ ಮಾಡುತ್ತೆ ಬ್ರೈನ್ ನಲ್ಲಿ? ಥಲಾಮಸ್, ಪಾನ್ಸ್, ಸೆರಿಬೆಲಮ್ ಮತ್ತೆ ಹೈಪೋಥಲಾಮಸ್ ಅಂತ ಕೊಟ್ಟಿದ್ದಾರೆ. ಕೊಟ್ಟಿರುವ 4 ಆಪ್ಷನ್ಗಳಲ್ಲಿ ಈ ಒಂದು ಉಷ್ಣತೆ ಮತ್ತು ಹಸಿವನ್ನ ನಿಯಂತ್ರಣ ಮಾಡುವ ಕೆಲಸವನ್ನ ಆಪ್ಷನ್ ಡಿ ನಲ್ಲಿರುವಂತಹ ಹೈಪೋಥಲಾಮಸ್ ಆ ಒಂದು ಕೆಲಸವನ್ನ ಮಾಡ್ತದೆ. ಇನ್ನ ನೆಕ್ಸ್ಟ್ ಕ್ವಶನ್ ನಂಬರ್ 7 ಏನ್ ಹೇಳ್ತಾ ಇದೆ ಅಂತಕ್ಕಂಥದ್ದನ್ನ ನಾವು ನೋಡೋದಾದ್ರೆ ನೋಡಿ, ಇಲ್ಲಿ 7th ಕ್ವಶನ್ ಬಂದ್ಬಿಟ್ಟು, ವಿಚ್ ಪ್ರೋಟೀನ್ ಈಸ್ ಫೌಂಡ್ ಇನ್ ಎಗ್ ವೈಟ್ಸ್? ಅಂದ್ರೆ ಮೊಟ್ಟೆಯ ಬಿಳಿ ಭಾಗ ಏನಿರುತ್ತಲ್ಲ, ಆ ಮೊಟ್ಟೆಯ ಬಿಳಿ ಭಾಗದಲ್ಲಿ ಯಾವ ಪ್ರೋಟೀನ್ ಇರುತ್ತೆ? ಕೊಲಾಜಿನ್ನ, ಕೆರಾಟಿನ್ನ, ಓವಲ್ಬುಮಿನ್ ಮತ್ತೆ ಆಕ್ಸಿಟೋಸಿನ್ ಅಂತ ಇದೆ. ಆಕ್ಚುಯಲ್ ಆಗಿ ಇಲ್ಲಿ ಆನ್ಸರ್ ಹೇಳ್ತಾ ಇದೆ ಓವಲ್ಬುಮಿನ್, ಅಂದ್ರೆ ಆಪ್ಷನ್ ಸಿ ನಲ್ಲಿರುವಂತ ಉತ್ತರವನ್ನ ನೀವು ಆಯ್ಕೆ ಮಾಡಬೇಕಾಗತ್ತೆ. ಓಕೆನಾ? ಹಾಗೇನೆ ನೆಕ್ಸ್ಟ್ ಕ್ವಶನ್ ನಂಬರ್ 8, ವಿಚ್ ಎಂಜೈಮ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ಬ್ರೇಕಿಂಗ್ ಡೌನ್ ಪ್ರೋಟೀನ್ಸ್ ಇನ್ ಟು ದ ಸ್ಟಮಕ್? ಇನ್ ದ ಸ್ಟಮಕ್ ಅಂತ ಇದೆ. ಅಂದ್ರೆ ಪ್ರೋಟೀನ್ ಅನ್ನ ಬ್ರೇಕ್ ಡೌನ್ ಮಾಡುವಂತ ಕೆಲಸವನ್ನ ಮಾಡುವಂತದ್ದು ಸ್ಟಮಕ್ ನಲ್ಲಿ ಯಾವುದು? ಪೆಪ್ಸಿನ್, ಅಮೈಲೇಸ್, ಲೈಪೇಸ್ ಮತ್ತೆ ಟ್ರಿಪ್ಸಿನ್. ನಮ್ಮ ಸ್ಟಮಕ್ ಅಲ್ಲಿ ಸೆಕ್ರೆಟ್ ಆಗ್ತಕ್ಕಂಥ ಎಂಜೈಮ್ ಯಾವುದು ಅನ್ನೋದು ಗೊತ್ತಾಯ್ತು ಅಂದ್ರೆ ಇದಕ್ಕೆ ನೀವು ಸುಲಭವಾಗಿ ಆನ್ಸರ್ ಬರೀಬಹುದು. ನೆನ್ಪಿಟ್ಕೊಳ್ಳಿ, ಪೆಪ್ಸಿನ್ ಅಂತಕ್ಕಂಥ ಎಂಜೈಮು ನಮ್ಮ ಒಂದು ಸ್ಟಮಕ್ ನಲ್ಲಿ ಸೆಕ್ರೆಟ್ ಆಗ್ತಕ್ಕಂಥದ್ದು. ದಟ್ ಆಪ್ಷನ್ ಎ ಪೆಪ್ಸಿನ್ ಇಸ್ ದ ರೈಟ್ ಆನ್ಸರ್. ಅಂಡ್ ದ ಕ್ವಶನ್ ನಂಬರ್ 9th ಕ್ವಶನ್ ಹೇಳುತ್ತೆ, ವಿಚ್ ಆಫ್ ದ ಫಾಲೋಯಿಂಗ್ ಸೆಲ್ಸ್ ಸೆಕ್ರೆಟ್ ಪೆಪ್ಸಿನ್? ನೋಡಿ, ಇಲ್ಲಿ ಈಗ ಬಂತು.
ಪೆಪ್ಸಿನ್ ಅನ್ನ ಸೆಕ್ರೆಟ್ ಮಾಡುವಂತ ಭಾಗ ಯಾವುದು? ಕೆಳಗಡೆ ಗ್ಲ್ಯಾಂಡ್ಸ್ ಗಳನ್ನ ಕೊಟ್ಟಿದ್ದಾರೆ. ಒಂದು ಗ್ಯಾಸ್ಟ್ರಿಕ್ ಚೀಫ್ ಸೆಲ್ಸ್ ಅಂತಿದೆ, ಇನ್ನೊಂದು ಪೆರಿಟಲ್ ಸೆಲ್ಸ್ ಅಂತಿದೆ, ಮತ್ತೆ ಮ್ಯೂಕಸ್ ಸೆಲ್ಸ್, ಹಾಗೇನೆ ನನ್ ಆಫ್ ದೀಸ್ ಅಂತ ಕೊಟ್ಟಿದ್ದಾರೆ. ಸೊ ಈ ಪೆಪ್ಸಿನ್ ಅನ್ನ ಸೆಕ್ರೆಟ್ ಮಾಡ್ತಕ್ಕಂಥ ಭಾಗ ಗ್ಯಾಸ್ಟ್ರಿಕ್ ಚೀಫ್ ಸೆಲ್ಸ್ ಅಂತ ಹೇಳಿ ಸ್ಟಮಕ್ ಒಳಗಡೆ ಇರ್ತವೆ. ಸೊ ಇವು ಆ ಒಂದು ಎಂಜೈಮ್ಸ್ ಅನ್ನ ಸೆಕ್ರೆಟ್ ಮಾಡುವಂತ ಕೆಲಸವನ್ನ ಮಾಡ್ತವೆ. ಸೊ ದಟ್ ಆಪ್ಷನ್ ಎ ರೈಟ್ ಆನ್ಸರ್. ಕ್ವಶನ್ ನಂಬರ್ 10, ವಿಚ್ ಆರ್ಗನ್ ಇನ್ ದ ಹ್ಯೂಮನ್ ಬಾಡಿ ಸ್ಟೋರ್ಸ್ ಗ್ಲೈಕೋಸಿನ್ ಅಂತಿದೆ. ಸೊ ಅಂದ್ರೆ ನಮ್ಮ ಬಾಡಿನಲ್ಲಿ ಗ್ಲೈಕೋಸಿನ್ ಯಾವ ಆರ್ಗನ್ ಅಲ್ಲಿ ಸ್ಟೋರ್ ಆಗಿರುತ್ತೆ? ಸೊ ಗ್ಲೈಕೋಸಿನ್ ಯಾವ ಭಾಗದಲ್ಲಿ ಸ್ಟೋರ್ ಆಗಿರುತ್ತಪ್ಪ ಅಂತ ಹೇಳಿದ್ರೆ ಲಿವರ್, ಕಿಡ್ನಿ, ಹಾರ್ಟ್, ಬ್ರೈನ್ ಅಂತ ಕೊಟ್ಟಿದ್ದಾರೆ. ಈ ಗ್ಲೈಕೋಸಿನ್ ಅಂತಕ್ಕಂಥದ್ದು ಡೈಜೆಷನ್ನಿನ ನಂತರದಲ್ಲಿ ಫಾರ್ಮೇಶನ್ ಆಗುವಂತ ಪ್ರಾಡಕ್ಟ್. ಸೊ ಆಕ್ಚುಯಲ್ ಆಗಿ ಈ ಪ್ರಾಡಕ್ಟ್ ಸಾಮಾನ್ಯವಾಗಿ ಲಿವರ್ ನಲ್ಲಿ ಸ್ಟೋರ್ ಆಗಿರುತ್ತೆ. ಸೊ ದಟ್ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ 11th ಕ್ವಶನ್, ದ ಹಾರ್ಟ್ ಈಸ್ ಲೊಕೇಟೆಡ್ ಇನ್ ವಿಚ್ ಕ್ಯಾವಿಟಿ ಆಫ್ ದ ಬಾಡಿ ಅಂತ ಕೊಟ್ಟಿದ್ದಾರೆ. ಅಂದ್ರೆ ನಮ್ಮ ದೇಹದ ಯಾವ ಭಾಗದಲ್ಲಿ, ಯಾವ ಕ್ಯಾವಿಟಿನಲ್ಲಿ ಹಾರ್ಟ್ ಲೊಕೇಟ್ ಆಗಿದೆ? ಕ್ರೇನಿಯಲ್ ಕ್ಯಾವಿಟಿ, ಅಬ್ಡಾಮಿನಲ್ ಕ್ಯಾವಿಟಿ, ಥೊರಾಸಿಕ್ ಕ್ಯಾವಿಟಿ, ಪೆಲ್ವಿಕ್ ಕ್ಯಾವಿಟಿ. ಮೇಲ್ಗಡೆ ಇರುವಂತಹ ಪಾಯಿಂಟ್ಸ್ಗಳೇ ಹೇಳ್ತವೆ. ಆಪ್ಷನ್ಗಳನ್ನು ನೋಡಿದಾಗ ನೀವು ಹೇಳ್ಬಿಡ್ಬೋದು ಸುಲಭವಾಗಿ. ಈ ಒಂದು ಹಾರ್ಟ್ ಲೊಕೇಟ್ ಆಗ್ತಕ್ಕಂತಹ ಭಾಗ ಥೊರಾಸಿಕ್ ಕ್ಯಾವಿಟಿ ಅಂತ ಏನು ಕರಿತೀವಿ. ಆಪ್ಷನ್ ಡಿ ನಲ್ಲಿ ಇರ್ತಕ್ಕಂಥ ಉತ್ತರವನ್ನು ನೀವು ಆಯ್ಕೆ ಮಾಡಬೇಕಾಗತ್ತೆ ಆನ್ಸರ್ ಅಂತೇಳಿ. ಇನ್ನು ಕ್ವಶನ್ ನಂಬರ್ 12 ಬಗ್ಗೆ ನಾವು ಹೇಳೋದಾದ್ರೆ 12th ಕ್ವಶನ್ ಏನು ಹೇಳ್ತಾ ಇದೆಯಪ್ಪ ಇಲ್ಲಿ? ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಲೇಯರ್ ಪ್ರೊವೈಡ್ ಔಟರ್ ಕವರಿಂಗ್ ಟು ದ ಹಾರ್ಟ್? ಸೊ ನಮ್ಮ ದೇಹದ ಹೃದಯವನ್ನ ಕವರ್ ಮಾಡಿರುವಂತ ಲೇಯರ್ ಯಾವುದು? ಓಕೆ, ಮಿಯೋಕಾರ್ಡಿಯಮ್, ಎಂಡೋಕಾರ್ಡಿಯಮ್, ಎಪಿಕಾರ್ಡಿಯಮ್, ನನ್ ಆಫ್ ದೀಸ್ ಅಂತ ಕೊಟ್ಟಿದ್ದಾರೆ. ಸೊ ಆಕ್ಚುಯಲ್ ಆಗಿ ಇಲ್ಲಿ ಆಪ್ಷನ್ ಅನ್ನು ನೀವು ನೋಡೋದಾದ್ರೆ 4 ಕೊಟ್ಟಿರುವ ಆಪ್ಷನ್ಗಳಲ್ಲಿ ಸರಿಯಾದ ಆಪ್ಷನ್ ಯಾವ್ದು ಬರುತ್ತಪ್ಪ ಅಂತ ಹೇಳಿದ್ರೆ ಆಪ್ಷನ್ ಸಿ ಅನ್ನ ನೀವು ನೆನಪಲ್ಲಿ ಇಟ್ಕೊಳ್ಬೇಕು, ಎಪಿಕಾರ್ಡಿಯಂ. ಸೊ ಎಪಿಕಾರ್ಡಿಯಂ ಅಂತಕ್ಕಂಥ ಲೇಯರ್ ನಮ್ಮ ಹಾರ್ಟ್ ಅನ್ನ ಕವರ್ ಮಾಡಿರುತ್ತೆ. ಓಕೆನಾ? ಅಂಡ್ ದ ನೆಕ್ಸ್ಟ್ ಕ್ವಶನ್ 13th ಕ್ವಶನ್, ವಿಚ್ ಸೆಲ್ ಟೈಪ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ದ ಪ್ರೊಡಕ್ಷನ್ ಆಫ್ ಆಂಟಿಬಾಡೀಸ್? ಸೊ ನಮ್ಮ ದೇಹದ ಒಳಗಡೆ ಆಂಟಿಬಾಡೀಸ್ ಅನ್ನ ಪ್ರೊಡಕ್ಷನ್ ಮಾಡುವಂತಹ ಸೆಲ್ ಯಾವುದು ಅಂತ ಕೊಟ್ಟಿದ್ದಾರೆ. 4 ಆಪ್ಷನ್ಗಳು ಇದಾವೆ. ಒಂದು ನ್ಯೂಟ್ರೋಫಿಲ್ಸ್, ಇನ್ನೊಂದು ಮ್ಯಾಶ್ ಸೆಲ್ಸ್, ಮತ್ತೆ ಬಿ ಸೆಲ್ಸ್, ಆಮೇಲೆ ಪ್ಲೇಟ್ಲೆಟ್ಸ್ ಅಂತ ಹೇಳಿ. ಸೊ ಆಂಟಿಬಾಡೀಸ್ ಅಂತ ಹೇಳಿದ್ರೆ ರೋಗ ನಿರೋಧಕ ಶಕ್ತಿಯನ್ನು ಉಂಟು ಮಾಡ್ತಕ್ಕಂತಹ ಜೀವಿ ಸೆಲ್ಸ್ ಗಳನ್ನ ತಯಾರು ಮಾಡ್ತಕ್ಕಂಥದ್ದು ಯಾವ್ದಪ್ಪ ಅಂದ್ರೆ ಆಪ್ಷನ್ ಸಿ, ಬಿ ಸೆಲ್ಸ್ ಅಂತ ಹೇಳ್ತೀವಿ. ಸೊ ಈ ಬಿ ಸೆಲ್ಸ್ ಅಲ್ಲಿ ಆಂಟಿಬಾಡೀಸ್ ನ ಫಾರ್ಮೇಶನ್ ಆಗ್ತದೆ. ಓಕೆನಾ? ಅಂಡ್ ದ ಕ್ವಶನ್ ನಂಬರ್ 14 ಬಂದ್ಬಿಟ್ಟು ವಿಚ್ ಇಮ್ಯೂನ್ ಸೆಲ್ಸ್ ಆರ್ ಇನ್ವಾಲ್ವ್ಡ್ ಇನ್ ದ ರಿಜೆಕ್ಷನ್ ಆಫ್ ಆರ್ಗನ್ ಪ್ಲಾಂಟ್ಸ್ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಯಾವ ಒಂದು ಇಮ್ಯೂನ್ ಸೆಲ್ಸ್ ಆರ್ಗನ್ ಟ್ರಾನ್ಸ್ಪ್ಲಾಂಟ್ಸ್ ಅಲ್ಲಿ ಆರ್ಗನ್ ಪ್ಲಾಂಟ್ಸ್ ನ ರಿಜೆಕ್ಷನ್ ಅಲ್ಲಿ ಪಾಲ್ಗೊಳ್ಳುತ್ತೆ, ಇನ್ವಾಲ್ವ್ ಆಗತ್ತೆ ಅಂತ ಕೊಟ್ಟಿದ್ದಾರೆ. ಕೊಟ್ಟಿರುವಂತಹ 4 ಆಪ್ಷನ್ಗಳನ್ನು ನೀವು ನೋಡಿದಾಗ ಟಿ ಸೆಲ್ಸ್, ಬಿ ಸೆಲ್ಸ್, ಮ್ಯಾಕ್ರೋಪೇಜಸ್ ಮತ್ತೆ ಈ ಯೋಸಿನೋಫಿಲ್ಸ್ ಅಂತ ಹೇಳಿ ಇವೆ 4ರಲ್ಲಿ ಆಪ್ಷನ್ ಎ ಟಿ ಸೆಲ್ಸ್ ಈ ಒಂದು ಕೆಲಸವನ್ನ ಮಾಡ್ತವೆ. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 15 ನೀವು ಅಬ್ಸರ್ವ್ ಮಾಡಿದ್ರೆ 15th ಕ್ವಶನ್ ಏನು ಹೇಳ್ತಾ ಇದೆಯಪ್ಪ ಅಂತಂದ್ರೆ ವಾಟ್ ಈಸ್ ದ ಮೇನ್ ಕಾಂಪೋನೆಂಟ್ ಆಫ್ ಬೋನ್ಸ್ ಅಂಡ್ ಟೀತ್ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಬೋನ್ಸ್ ಮತ್ತೆ ಟೀತ್ ಗಳಲ್ಲಿ ಹೆಚ್ಚಿನದಾಗಿ ಯಾವ ಒಂದು ಪ್ರಮಾಣದ ಯಾವ ಒಂದು ವಸ್ತು, ಯಾವ ಕಾಂಪೋನೆಂಟ್ ಇರುತ್ತೆ? ಕ್ಯಾಲ್ಸಿಯಂ ಕಾರ್ಬೋನೇಟಾ, ಕ್ಯಾಲ್ಸಿಯಂ ಫಾಸ್ಫೇಟಾ, ಕ್ಯಾಲ್ಸಿಯಂ ಸಲ್ಫೇಟಾ, ಕ್ಯಾಲ್ಸಿಯಂ ನೈಟ್ರೇಟಾ? ಸೊ ಆಪ್ಷನ್ಗಳನ್ನು ನೋಡಿದಾಗ ನೀವು ನೆನಪಲ್ಲಿ ಇಟ್ಕೊಳ್ಬೇಕಾಗಿರೋದು ಆಪ್ಷನ್ ಬಿ ಅನ್ನ ನೀವು ಆಯ್ಕೆ ಮಾಡಬೇಕಾಗತ್ತೆ. ಆಪ್ಷನ್ ಬಿ ಕ್ಯಾಲ್ಸಿಯಂ ಫಾಸ್ಫೇಟ್ ಈಸ್ ದ ರೈಟ್ ಆನ್ಸರ್. ಓಕೆ, ನಮ್ಮ ಹಲ್ಲುಗಳಲ್ಲಿ ಮತ್ತೆ ಬೋನ್ಸ್ ಅಲ್ಲಿ ಯಥೇಚ್ಛವಾಗಿರುವಂತಹ ಒಂದು ಕಾಂಪೋನೆಂಟ್ ಇದು. ಓಕೆ, ಇನ್ನು ಕ್ವಶನ್ ನಂಬರ್ 16 ನೀವು ನೋಡಿದ್ರೆ 16th ಕ್ವಶನ್ ಹೇಳುತ್ತೆ ಏನು ಅಂದ್ರೆ ವೇರ್ ಈಸ್ ದ ಥೈರಾಯ್ಡ್ ಗ್ಲ್ಯಾಂಡ್ ಲೊಕೇಟೆಡ್? ಥೈರಾಯ್ಡ್ ಗ್ಲ್ಯಾಂಡ್ ನಮ್ಮ ದೇಹದ ಯಾವ ಭಾಗದಲ್ಲಿ ಇದೆ? ಥೈರಾಯ್ಡ್ ಗ್ಲ್ಯಾಂಡ್ ಸಾಮಾನ್ಯವಾಗಿ ನಿಮಗೆಲ್ಲರಿಗೂ ಕೂಡ ಗೊತ್ತಿರುತ್ತೆ, ನಮ್ಮ ಗಂಟಲಿನ ಭಾಗದಲ್ಲಿ ಇರುತ್ತೆ. ಅಂದ್ರೆ ನೆಕ್ ಅಂತ ಏನ್ ಕರಿತೀರಿ ನೀವು, ನೆಕ್ ಅಲ್ಲಿ ಥೈರಾಯ್ಡ್ ಗ್ಲ್ಯಾಂಡ್ ಲೊಕೇಟ್ ಆಗಿರುತ್ತೆ. ಹಾಗಾಗಿ ನೀವು ಕೊಟ್ಟಿರುವ 4 ಆಪ್ಷನ್ಗಳಲ್ಲಿ ಆಪ್ಷನ್ ಎ ನ ನೀವು ಸರಿಯಾದ ಉತ್ತರ ಅಂತ ಹೇಳಿ ಆಯ್ಕೆ ಮಾಡಬೇಕಾಗತ್ತೆ. ಅಂಡ್ ದ ಕ್ವಶನ್ ನಂಬರ್ 17ಗೆ ಹೋಗೋಣ. 17th ಕ್ವಶನ್ ಏನ್ ಹೇಳುತ್ತೆ ಅಂತಕ್ಕಂಥದ್ದನ್ನ ನಾವಿಲ್ಲಿ ಡಿಸ್ಕಷನ್ ಮಾಡೋದಾದ್ರೆ ವಿಚ್ ಆಫ್ ದ ಫಾಲೋಯಿಂಗ್ ಕಾರ್ಬೋಹೈಡ್ರೇಟ್ಸ್ ಈಸ್ ಕಾಮನ್ಲಿ ಫೌಂಡ್ ಇನ್ ಹನಿ ಅಂತ ಕೊಟ್ಟಿದ್ದಾರೆ. ಹನಿ ಅಂತಕ್ಕಂಥದ್ದು ಗೊತ್ತು ನಿಮಗೆ, ಜೇನು. ಸೊ ಜೇನುನಲ್ಲಿ ಯಾವ ರೀತಿಯ ಕಾರ್ಬೋಹೈಡ್ರೇಟ್ ಇರುತ್ತೆ? ಕೆಳಗಡೆ ಗ್ಲೂಕೋಸ್, ಫ್ರಕ್ಟೋಸ್, ಮಾಲ್ಟೋಸ್, ಶುಕ್ರೋಸ್ ಎಲ್ಲವೂ ಕೂಡ ಕಾರ್ಬೋಹೈಡ್ರೇಟ್ಸ್. ಈ 4ರಲ್ಲಿ ಯಾವ ಒಂದು ಕಾರ್ಬೋಹೈಡ್ರೇಟ್ ಹನಿನಲ್ಲಿ ಇರುತ್ತೆ ಅಂದ್ರೆ ಜೇನು ತುಪ್ಪದಲ್ಲಿ ಇರುತ್ತೆ. ಸೊ ಫ್ರಕ್ಟೋಸ್ ಅಂತಕ್ಕಂತಹ ಒಂದು ಕಾರ್ಬೋಹೈಡ್ರೇಟು ಜೇನುತುಪ್ಪದಲ್ಲಿ ಇರುತ್ತೆ. ಹಾಗಾಗಿ ಆಪ್ಷನ್ ಬಿ ಅನ್ನ ನೀವು ಸರಿಯಾದ ಉತ್ತರ ಅಂತೇಳಿ ಆಯ್ಕೆ ಮಾಡಬೇಕಾಗತ್ತೆ.
And the question number 18, the process of sperm production is known as. ದೇಹದಲ್ಲಿ ಸ್ಪರ್ಮಿನ ಪ್ರೊಡಕ್ಷನ್ ಆಗ್ತಕ್ಕಂಥ ಪ್ರೋಸೆಸ್ ಅನ್ನ ಏನಂತ ಕರಿತೀರಾ? ಊಜೆನೆಸಿಸ್ ಅಂತೀರಾ, ಫರ್ಟಿಲೈಸೇಷನ್ ಅಂತೀರಾ, ಸ್ಪರ್ಮೆಟೋಜೆನೆಸಿಸ್ ಅಂತೀರಾ, ಅಥವಾ ಎಜಾಕುಲೇಷನ್? ಕೊಟ್ಟಿರುವ ಪಾಯಿಂಟ್ಸ್ಗಳಲ್ಲಿ ಹೊರಡೆ ಹೇಳುತ್ತೆ ಯಾವುದು ಅಂದ್ರೆ ಸ್ಪರ್ಮೆಟೋಜೆನೆಸಿಸ್ ಅಂತಕ್ಕಂಥದ್ದನ್ನ ಕರಿತೀವಿ ನಾವು, ದ ಪ್ರೋಸೆಸ್ ಆಫ್ ಸ್ಪರ್ಮ್ ಪ್ರೊಡಕ್ಷನ್ ಅನ್ನ. ಹಾಗಾಗಿ ಆಪ್ಷನ್ ಸಿ ಅನ್ನ ನೀವು ಸರಿಯಾದ ಉತ್ತರ ಅಂತ ಹೇಳಿ ಆಯ್ಕೆ ಮಾಡಬೇಕಾಗತ್ತೆ. ಹಾಗೇನೆ 19th ಕ್ವಶನ್ ಏನು ಹೇಳುತ್ತಪ್ಪ ಅಂತಕ್ಕಂಥದ್ದನ್ನ ನೋಡೋದಾದ್ರೆ, ಹಿಯರ್ ವಿಚ್ ಆಫ್ ದ ಫಾಲೋಯಿಂಗ್ ಆರ್ಗನ್ ಈಸ್ ಮೇಜರ್ಲಿ ಅಫೆಕ್ಟೆಡ್ ಬೈ ಹೆಪಟೈಟಿಸ್? ನೋಡಿ, ಹೆಪಟೈಟಿಸ್ ಅನ್ನೋ ಕಾಯಿಲೆ ಏನಾದರೂ ಬಂತು ಅಂದ್ರೆ ಹೆಚ್ಚಿನ ಪ್ರಮಾಣದಲ್ಲಿ ತೊಂದರೆಯನ್ನು ಅನುಭವಿಸುವಂತ ಆರ್ಗನ್ ಯಾವುದು? ಹೆಪಟೈಟಿಸ್ ಅಂತಕ್ಕಂಥದ್ದು ಸಾಮಾನ್ಯವಾಗಿ ಬ್ಲಡ್ಡಿಗೆ ಸಂಬಂಧಪಟ್ಟಂಥದ್ದು. ಇದೊಂದು ರಾಸಾಯನಿಕದ ಬಿಡುಗಡೆಯಿಂದಾಗಿ ಆರ್ಗನ್ನು ಏನಾಗುತ್ತೆ, ಡ್ಯಾಮೇಜ್ ಆಗುತ್ತೆ. ಅದು ಯಾವುದಪ್ಪ ಅಂದರೆ ಆಪ್ಷನ್ ಎ ಲಿವರ್ ಅಂತಕ್ಕಂಥ ಆರ್ಗನ್ನು ಡ್ಯಾಮೇಜ್ ಆಗುತ್ತೆ. ಹಾಗಾಗಿ ಹೆಚ್ಚಾಗಿ ತೊಂದರೆಯನ್ನು ಅನುಭವಿಸುವ ಆರ್ಗನ್ ಯಾವುದು? ಆಪ್ಷನ್ ಎ ಲಿವರ್. And the question number 20, which hormone is responsible for regulating salt and water balance in the kidneys? ಓಕೆ, ಅಂದರೆ ಕಿಡ್ನಿನಲ್ಲಿ ಸಾಲ್ಟ್ ಅಂಡ್ ವಾಟರ್ ರೆಗ್ಯುಲೇಟ್ ಆಗ್ತಕ್ಕಂಥದ್ದನ್ನ ಬ್ಯಾಲೆನ್ಸ್ ಮಾಡುವ ಹಾರ್ಮೋನ್ ಇನ್ಸುಲಿನ್ನ, ಅಥವಾ ಆಲ್ಡೋಸ್ಟೆರಾನ, ಥೈರಾಕ್ಸಿನ್ನ ಅಥವಾ ಮೆಲೆಟಾನಿನ್ನ ಅಂತ ಕೇಳಿದ್ದಾರೆ. ಕೊಟ್ಟಿರುವ ಆಪ್ಷನ್ಗಳನ್ನು ನೀವು ನೋಡ್ತಾ ಹೋದಾಗ ಒಂದನೇ ಆಪ್ಷನ್ ಇನ್ಸುಲಿನ್ ಅಂತೂ ಅಲ್ಲ, ಸೊ ಎರಡನೇ ಆಪ್ಷನ್ ಆಲ್ಡೋಸ್ಟಿರಾನ್ ಅಂತ ಹೇಳ್ತೀವಿ. ಇದು ಕಿಡ್ನಿನಲ್ಲಿ ಏನೋ ವಾಟರ್ ಅಂಡ್ ಸಾಲ್ಟ್ ರೆಗ್ಯುಲೇಷನ್ ಆಗೋದನ್ನ ಬ್ಯಾಲೆನ್ಸ್ ಮಾಡುವಂತ ಕೆಲಸವನ್ನ ಮಾಡುತ್ತೆ. ಸೊ ದಟ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಅಂಡ್ ದ ಕ್ವಶನ್ ನಂಬರ್ 21, ವಾಟ್ ಈಸ್ ದ ನೇಮ್ ಆಫ್ ದ ಸ್ಟ್ರಕ್ಚರ್ ದಟ್ ಕನೆಕ್ಟ್ ದ ಸ್ಮಾಲ್ ಇಂಟೆಸ್ಟೈನ್ ಟು ದ ಲಾರ್ಜ್ ಇಂಟೆಸ್ಟೈನ್? ವೆರಿ ಇಂಪಾರ್ಟೆಂಟ್ ಕ್ವಶನ್. ಸ್ಮಾಲ್ ಇಂಟೆಸ್ಟೈನ್ ಮತ್ತೆ ಲಾರ್ಜ್ ಇಂಟೆಸ್ಟೈನ್ ಅನ್ನ ಕನೆಕ್ಟ್ ಮಾಡುವಂತ ಭಾಗ ಯಾವುದು? ಕೊಟ್ಟಿರುವ 4 ಆಪ್ಷನ್ಗಳಲ್ಲಿ ನೀವು ಯಾವುದನ್ನ ಚೂಸ್ ಮಾಡಬೇಕಾಗತ್ತೆ ಅಂತ ಹೇಳಿದ್ರೆ, ಇಲ್ಲಿ ಅವೆರಡನ್ನ ಕನೆಕ್ಟ್ ಮಾಡುವಂತ ಭಾಗವನ್ನ ಸಿಕಮ್ ಅಂತ ಹೇಳಿ ಕರಿತೀವಿ. ಸೊ ದಟ್ ಆಪ್ಷನ್ ಡಿ ಅನ್ನ ನೀವು ಆನ್ಸರ್ ಅಂತೇಳಿ ಹೇಳ್ಬೇಕು. ಕ್ವಶನ್ ನಂಬರ್ 22, ವಾಟ್ ಈಸ್ ದ ನೇಮ್ ಆಫ್ ದ ಪ್ರೋಟೀನ್ ದಟ್ ಮೇಕ್ಸ್ ಅಪ್ ಮಸಲ್ ಫೈಬರ್ಸ್? ಅಂದ್ರೆ ಮಸಲ್ ಫೈಬರ್ಸ್ ಅನ್ನ ಮೇಕ್ ಮಾಡುವಂತಹ ಪ್ರೋಟೀನಿನ ಹೆಸರು ಹಿಮೋಗ್ಲೋಬಿನ್, ಕೊಲಾಜಿನ್, ಮಿಯೋಸಿನ್ ಮತ್ತೆ ಆಕ್ಟಿನ್ ಅಂತ ಕೊಟ್ಟಿದ್ದಾರೆ. ಈ 4ರಲ್ಲಿ ಇಲ್ಲಿ ಮಸಲ್ ಫೈಬರ್ಸ್ ಅನ್ನ ಮೇಕ್ ಮಾಡ್ತಕ್ಕಂಥ ಪ್ರೋಟೀನ್ ಯಾವುದು ಅಂದ್ರೆ ಮಿಯೋಸಿನ್ ಅಂತಕ್ಕಂಥದ್ದು. ಆಪ್ಷನ್ ಸಿ ಅನ್ನ ನೀವು ಉತ್ತರ ಅಂತೇಳಿ ಆಯ್ಕೆ ಮಾಡಬೇಕಾಗತ್ತೆ. ಇದಾದ ನಂತರದಲ್ಲಿ ಕ್ವಶನ್ ನಂಬರ್ 23 ಏನು ಹೇಳುತ್ತಪ್ಪ ಅಂತ ಹೇಳಿದ್ರೆ, ವಾಟ್ ಈಸ್ ದ ನೇಮ್ ಆಫ್ ದ ಪ್ರೋಟೀನ್ ದಟ್ ಪ್ಲೇಸ್ ಎ ರೋಲ್ ಇನ್ ಸೆಲ್ ಮೂವ್ಮೆಂಟ್ ಅಂಡ್ ಕಾಂಟ್ರಾಕ್ಷನ್? ನೋಡಿ, ಇಲ್ಲೊಂದು ಪ್ರೋಟೀನಿನ ಹೆಸರು ಬೇಕು. ಏನಪ್ಪಾ ಅಂತ ಹೇಳಿದ್ರೆ ಸೆಲ್ ಮೂವ್ಮೆಂಟ್ ಮತ್ತೆ ಕಾಂಟ್ರಾಕ್ಷನ್ ಅನ್ನ ಮಾಡುವಂಥದ್ದು, ಜೀವಕೋಶಗಳನ್ನ ಏನೋ ಮೂವ್ಮೆಂಟ್ ಅನ್ನ ಮಾಡಲಿಕ್ಕೆ ಹೆಲ್ಪ್ ಮಾಡುವಂತಹ ಒಂದು ಪ್ರೋಟೀನ್ ಯಾವುದು ಅಂತ ಕೇಳಿದ್ದಾರೆ. ಕೊಟ್ಟಿರುವಂತಹ 4 ಆಪ್ಷನ್ಗಳಲ್ಲಿ ನಿಮಗೆ ಸರಿಯಾದ ಉತ್ತರ ಆಪ್ಷನ್ ಡಿ ನಲ್ಲಿ ಇರ್ತಕ್ಕಂತಹ ಆಕ್ಟಿನ್ ಆ ಒಂದು ಕೆಲಸವನ್ನ ಮಾಡುತ್ತೆ. ಸೊ ದಟ್ ನೀವು ಆಪ್ಷನ್ ಡಿ ಅನ್ನ ಆನ್ಸರ್ ಅಂತೇಳಿ ಸೆಲೆಕ್ಟ್ ಮಾಡಬೇಕು. ನೋಡಿ, ಕ್ವಶನ್ ನಂಬರ್ 24 ಹೇಳುತ್ತೆ, ದ ಪಾರ್ಟ್ ಆಫ್ ದ ಬ್ರೈನ್ ರೆಸ್ಪಾನ್ಸಿಬಲ್ ಫಾರ್ ಮೇಂಟೈನ್ ಬ್ಯಾಲೆನ್ಸ್ ಲೈಕ್ ವಾಕಿಂಗ್ ಇನ್ ಎ ಸ್ಟ್ರೈಟ್ ಲೈನ್ ಆರ್ ರೈಡಿಂಗ್ ಎ ಬೈಸಿಕಲ್ ಈಸ್ ಕಾಲ್ಡ್? ಅಂದರೆ ನಾವು ವಾಕ್ ಮಾಡಬೇಕಾದ್ರೆ ಅಥವಾ ರೈಡ್ ಮಾಡಬೇಕಾದ್ರೆ, ಸೈಕಲ್ ರೈಡ್ ಮಾಡಬೇಕಾದ್ರೆ ನಾವು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತೀವಲ್ವಾ, ಆ ಬ್ಯಾಲೆನ್ಸ್ ಮಾಡಲಿಕ್ಕೆ ಸಹಾಯ ಮಾಡುವಂಥ ಬ್ರೈನಿನ ಯಾವ ಭಾಗವನ್ನು ನೀವು ಹೇಳ್ತೀರಾ ಅಂತ ಕೊಟ್ಟಿದ್ದಾರೆ. ಕೆಳಗಡೆ ಕೊಟ್ಟಿರುವ 4 ಆಪ್ಷನ್ಗಳಲ್ಲಿ ಈ ಒಂದು ಸೆರಿಬೆಲ್ಲಮ್ ಅಂತಕ್ಕಂಥದ್ದು ಆಪ್ಷನ್ ಡಿ ನಲ್ಲಿರೋದು ಆ ಕೆಲಸವನ್ನು ಮಾಡುತ್ತೆ. ಇದಾದ ನಂತರದಲ್ಲಿ ಕ್ವಶನ್ ನಂಬರ್ 25 ಹೇಳುತ್ತೆ, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ದ ಔಟರ್ ಮೋಸ್ಟ್ ಲೇಯರ್ ಆಫ್ ದ ಯೂಟೆರಸ್? ಯೂಟೆರಸ್ನ ಔಟರ್ ಮೋಸ್ಟ್ ಲೇಯರ್ ಯಾವುದು? ಎಂಡೋಮೆಟ್ರಿಯಮ್ಮ, ಮಿಯೋಮೆಟ್ರಿಯಮ್ಮ, ಪೆರಿಮೆಟ್ರಿಯಮ್ಮ ಅಥವಾ ಓವರೇನ್ ಫಾಲಿಕಲ್ ಅಂತ ಹೇಳಿ. ಸೊ ಇವು 4 ಆಪ್ಷನ್ಗಳಲ್ಲಿ ಯೂಟೆರಸ್ಸಿನ ಔಟರ್ ಮೋಸ್ಟ್ ಲೇಯರ್ ಯಾವುದಪ್ಪ ಅಂತ ಹೇಳಿದ್ರೆ ಆಪ್ಷನ್ ಸಿ ಪೆರಿಮೆಟ್ರಿಯಮ್ ಅಂತಕ್ಕಂಥದ್ದು ಈ ಒಂದು ಯೂಟೆರಸ್ಸಿನ ಔಟರ್ ಮೋಸ್ಟ್ ಲೇಯರ್ ಆಗಿರುತ್ತೆ. ಸೊ ದಟ್ 25ನೇ ಕ್ವಶನ್ಗೆ ಆಪ್ಷನ್ ಸಿ ಸರಿಯಾದ ಉತ್ತರ ಆಗುತ್ತೆ. ಓಕೆನಾ? ನೆಕ್ಸ್ಟ್ 26ನೇ ಕ್ವಶನ್ ಏನು ಹೇಳುತ್ತೆ, ವಿಚ್ ಸ್ಟ್ರಕ್ಚರ್ ಕನೆಕ್ಟ್ಸ್ ದ ಯೂಟೆರಸ್ ಟು ದ ವ್ಯಾಜಿನಾ ಅಂಥೇಳಿ. ಸೊ ಈ ಕ್ವಶನ್ ಹೇಳುವ ಪ್ರಕಾರವಾಗಿ ಏನಪ್ಪ ಅಂತ ಹೇಳಿದ್ರೆ ಆ ವ್ಯಾಜಿನಾಗೆ ಯಾವ ಸ್ಟ್ರಕ್ಚರ್ ಕನೆಕ್ಟ್ ಆಗಿರುತ್ತೆ ಅಂತ ಕೊಟ್ಟಿದ್ದಾರೆ. ಸೊ ಹಿಯರ್ ಓವರಿ, ಫ್ಯಾಲೋಪಿಯನ್ ಟ್ಯೂಬು, ಸೆರ್ವಿಕ್ಸು ಮತ್ತು ನನ್ ಆಫ್ ದೀಸ್ ಅಂತ ಆಪ್ಷನ್ನು. ಇಲ್ಲಿ ಆ್ಯಕ್ಚುಯಲ್ ಆಗಿ ಯೂಟೆರಸ್ಗೆ ಕನೆಕ್ಟ್ ಆಗಿರುವಂಥ ಪಾರ್ಟ್ ಯಾವುದು, ಸ್ಟ್ರಕ್ಚರ್ ಯಾವುದಪ್ಪ ಅಂದರೆ ಅದು ಸೆರ್ವಿಕ್ಸು. ಆಪ್ಷನ್ ಸಿ ಸರಿಯಾದ ಉತ್ತರ. ಇನ್ನು 27ನೇ ಕ್ವಶನ್ನು, ವಾಟ್ ಈಸ್ ದ ನೇಮ್ ಆಫ್ ದ ವಾಲ್ವ್ ದಟ್ ಸಪರೇಟ್ ದ ಸ್ಟಮಕ್ ಫ್ರಮ್ ದ ಸ್ಮಾಲ್ ಇಂಟೆಸ್ಟೈನ್ ಅಂತ ಹೇಳ್ತೀವಿ.
ಅಂದರೆ ಇದಕ್ಕೆ ನೇಮ್ ಆಫ್ ದ ವಾಲ್ವನ್ನು ಹೇಳಬೇಕು, ದಟ್ ಸಪ್ರೇಟ್ ಸ್ಟಮಕ್ ಫ್ರಮ್ ದ ಸ್ಮಾಲ್ ಇಂಟೆಸ್ಟೈನ್. ಸ್ಮಾಲ್ ಇಂಟೆಸ್ಟೈನ್ ಮತ್ತು ಸ್ಟಮಕ್ಕನ್ನು ಸಪ್ರೇಟ್ ಮಾಡುವಂತಹ ವಾಲ್ವ್ ಯಾವುದು? ಕೊಟ್ಟಿರುವ 4 ಆಪ್ಷನ್ಗಳಲ್ಲಿ ನೀವು ಸರಿಯಾದ ಉತ್ತರವನ್ನು ಆಯ್ಕೆ ಮಾಡೋದಾದರೆ ಯಾವ ಉತ್ತರವನ್ನು ಹೇಳ್ಬೋದಪ್ಪ ಅಂದರೆ ಆಪ್ಷನ್ ಬಿ ನಲ್ಲಿರ್ತಕ್ಕಂತಹ, ಸೊ ಆಪ್ಷನ್ ಬಿ ಪೈಲೋರಿಕ್ ಸ್ಪಿಂಕ್ಚರ್ ಈಸ್ ದ ರೈಟ್ ಆನ್ಸರ್. ಓಕೆ, ಇನ್ನು ನೆಕ್ಸ್ಟ್ ಕ್ವಶನ್ ನಂಬರ್ 28, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ದ ಪ್ರೊಡಕ್ಷನ್ ಅಂಡ್ ರೆಗ್ಯುಲೇಷನ್ ಆಫ್ ಸ್ಪರ್ಮ್ ಸೆಲ್ಸ್? ಇಲ್ಲಿ ಸ್ಪರ್ಮ್ ಸೆಲ್ಸ್ ಅನ್ನ ಪ್ರೊಡಕ್ಷನ್ ಮಾಡುವಂತ ಮತ್ತೆ ರೆಗ್ಯುಲೇಟ್ ಮಾಡುವಂತಹ ಅಂಶ ಯಾವುದು, ವಸ್ತು ಯಾವುದು ಅಂತ ಕೇಳಿದ್ದಾರೆ. ಯಾವುದು ಈ ಒಂದು ಸ್ಪರ್ಮ್ ಸೆಲ್ಸ್ ಅನ್ನ ಪ್ರೊಡಕ್ಷನ್ ಮಾಡುತ್ತೆ? ಹಿಯರ್ ಕೊಟ್ಟಿರುವ 4 ಆಪ್ಷನ್ಗಳಲ್ಲಿ ಸ್ಪರ್ಮ್ ಸೆಲ್ಸ್ ನ ಪ್ರೊಡಕ್ಷನ್ ಮಾಡುವಂತಹ ಭಾಗ ಯಾವುದಪ್ಪ ಅಂತ ಹೇಳಿದ್ರೆ, ಅಥವಾ ಆ ಒಂದು ಅಂಶ ವಸ್ತು ಯಾವುದಪ್ಪ ಅಂತ ಹೇಳಿದ್ರೆ ಸೆರೆಟೋಲಿ ಸೆಲ್ಸ್ ಅಂತ ಹೇಳಿ ಕರಿತೀವಿ. ಆಪ್ಷನ್ ಸಿ ನಲ್ಲಿರುವಂತಹ ಉತ್ತರವನ್ನ ಈ ಒಂದು 28ನೇ ಪ್ರಶ್ನೆಗೆ ಆಯ್ಕೆ ಮಾಡಬೇಕಾಗತ್ತೆ. ಇದಾದ ನಂತರ ಕ್ವಶನ್ ನಂಬರ್ 29 ಏನ್ ಹೇಳುತ್ತೆ, ದ ಅಡ್ರಿನಲ್ ಗ್ಲ್ಯಾಂಡ್ಸ್ ಆರ್ ಲೊಕೇಟೆಡ್ ಆನ್ ಟಾಪ್ ಆಫ್ ವಿಚ್ ಆರ್ಗನ್ ಅಂತೇಳಿ. ಅಡ್ರಿನಲ್ ಗ್ಲ್ಯಾಂಡ್ಸು ನಮ್ಮ ದೇಹದಲ್ಲಿ ಯಾವ ಭಾಗದ ಮೇಲ್ಗಡೆ ಇರುತ್ತೆ? ಲಿವರು, ಕಿಡ್ನೀಸು, ಪ್ಯಾಂಕ್ರಿಯಾಸು, ಸ್ಪ್ಲೀನ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಅಡ್ರಿನಲ್ ಗ್ಲ್ಯಾಂಡ್ಸ್ 2 ಗ್ಲ್ಯಾಂಡ್ಸ್ ಇರ್ತವೆ. 2 ಗ್ಲ್ಯಾಂಡ್ಸು 2 ಪಾರ್ಟ್ ಮೇಲೆ ಅಂದ್ರೆ 2 ಕಿಡ್ನಿಗಳ ಮೇಲೆ ಲೊಕೇಟ್ ಆಗಿರ್ತಕ್ಕಂಥದ್ದನ್ನು ನಾವು ನೋಡಬಹುದು. ಸೊ ಹಾಗಾಗಿ ನಾವು ಆಪ್ಷನ್ ಬಿ ಕಿಡ್ನೀಸ್ ಅಂತೇಳಿ ನೀವು ಸೆಲೆಕ್ಟ್ ಮಾಡಬೇಕಾಗತ್ತೆ 29ನೇ ಕ್ವಶನ್ಗೆ. ಇದಾದ ನಂತರದಲ್ಲಿ ನೆಕ್ಸ್ಟ್ 30th ಕ್ವಶನ್, ವಿಚ್ ಹಾರ್ಮೋನ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ರೆಗ್ಯುಲೇಟಿಂಗ್ ಕ್ಯಾಲ್ಸಿಯಂ ಲೆವೆಲ್ಸ್ ಇನ್ ದ ಬ್ಲಡ್? ಸೊ ನಮ್ಮ ದೇಹದ ರಕ್ತದಲ್ಲಿ ಕ್ಯಾಲ್ಸಿಯಂ ಲೆವೆಲ್ ಅನ್ನ ಇನ್ಕ್ರೀಸ್ ಮಾಡುವಂತ ರೆಸ್ಪಾನ್ಸಿಬಲ್ ಹಾರ್ಮೋನ್ ಯಾವುದು ಅಂತ ಹೇಳಿ ಗೊತ್ತಾಯ್ತಲ್ವಾ? ಸೊ ಇನ್ಸುಲಿನ್, ಗ್ಲೂಕೋಗಾನ ಅಥವಾ ಗ್ಲುಕಾಗೋನ ಅಥವಾ ಇನ್ನೊಂದು ಯಾವುದು ಕ್ಯಾಲ್ಸಿಟೋನಿನ್, ಆಮೇಲೆ ಆಲ್ಡೋಸ್ಟಿರಾನ್. ಇವು 4ರಲ್ಲಿ ಆಪ್ಷನ್ ಸಿ ಕ್ಯಾಲ್ಸಿಟೋನಿನ್ ಅನ್ನ ನೀವು ಆನ್ಸರ್ ಅಂತೇಳಿ ಸೆಲೆಕ್ಟ್ ಮಾಡಬೇಕಾಗತ್ತೆ 30ನೇ ಕ್ವಶನ್ಗೆ. ಇದಾದ ನಂತರ 31ನೇ ಕ್ವಶನ್ ಏನು ಹೇಳುತ್ತೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ಅಬ್ಸರ್ವ್ ಮಾಡೋದಾದ್ರೆ, ವಿಟಮಿನ್ B9 ಈಸ್ ಆಲ್ಸೋ ನೌನ್ ಆಸ್ ಅಂತ ಕೊಟ್ಟಿದ್ದಾರೆ. ಅಂದ್ರೆ ವಿಟಮಿನ್ B9 ಅಂದ್ರೆ ಏನು, ಅದಕ್ಕೆ ಇನ್ನೊಂದು ಹೆಸರು ಏನು? ಬಯೋಟಿನ್ನ, ಫಾಲಿಕ್ ಆಸಿಡ್ ಅಥವಾ ರೈಬೋಫ್ಲೇವಿನ್ನ, ನನ್ ಆಫ್ ದೀಸ್ ಅಂತ ಕೊಟ್ಟಿದ್ದಾರೆ. ಸೊ ನೀವು B9 ಅಂದ್ರೆ ವಿಟಮಿನ್ ಅನ್ನು ನಾವು ಫಾಲಿಕ್ ಆಸಿಡ್ ಅಂತೇಳಿ ಕರಿತೀವಿ. ಹಾಗಾಗಿ ಆಪ್ಷನ್ ಬಿ ಅನ್ನ ನೀವು ಆನ್ಸರ್ ಅಂತೇಳಿ ಕನ್ಸಿಡರ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಕ್ವಶನ್ ನಂಬರ್ 32 ಹೇಳುತ್ತೆ, ವಿಚ್ ಹಾರ್ಮೋನ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ಸ್ಟಿಮ್ಯುಲೇಟಿಂಗ್ ಮಿಲ್ಕ್ ಪ್ರೊಡಕ್ಷನ್ ಇನ್ ದ ಮ್ಯಾಮರಿ ಗ್ಲ್ಯಾಂಡ್ಸ್ ಅಂತೇಳಿ. ಮ್ಯಾಮರಿ ಗ್ಲ್ಯಾಂಡ್ಸ್ ಅಲ್ಲಿ ಮಿಲ್ಕ್ ಪ್ರೊಡಕ್ಷನ್ ಮಾಡುವಂತಹ ಒಂದು ಹಾರ್ಮೋನ್ ಯಾವುದು? ನೋಡಿ, ಪ್ರೊಲ್ಯಾಕ್ಟಿನ್, ಆಕ್ಸಿಟೋಸಿನ್, ಈಸ್ಟ್ರೋಜಿನ್, ಟೆಸ್ಟೋಸ್ಟಿರಾನ್ ಅಂತ ಕೊಟ್ಟಿದ್ದಾರೆ. ಕೊಟ್ಟಿರುವ 4 ಆಪ್ಷನ್ಗಳಲ್ಲಿ ಫಿಮೇಲ್ ಜೆಂಡರ್ ಏನು ಬರುತ್ತೆ, ಫಿಮೇಲ್ ಗ್ಲ್ಯಾಂಡು, ಮ್ಯಾಮರಿ ಗ್ಲ್ಯಾಂಡ್ಸ್ ಅಲ್ಲಿ ಫೆಮಿಲಿಯನ್ ಹಾರ್ಮೋನ್ ಅನ್ನು ಉಂಟು ಮಾಡ್ತಕ್ಕಂಥದ್ದು, ಅದನ್ನು ನಾವು ಪ್ರೊಲ್ಯಾಕ್ಟಿನ್ ಅಂತ ಕರಿತೀವಿ. ಓಕೆನಾ? ಇದಾದ ನಂತರ 33rd ಕ್ವಶನ್, ಅನಿಮಿಯಾ ಅಕರ್ಸ್ ಡ್ಯೂ ಟು ದ ಡೆಫಿಸಿಯನ್ಸಿ ಆಫ್. ಯಾವ ಡೆಫಿಸಿಯನ್ಸಿಯಿಂದಾಗಿ ಅನಿಮಿಯಾ ಅನ್ನುವಂಥ ಕಾಯಿಲೆ ಬರುತ್ತೆ? ನೋಡಿ, ಕೆಳಗಡೆ ಕೊಟ್ಟಿದ್ದಾರೆ ರೈಬೋಫ್ಲಾವಿನ್ನು, ಬಯೋಟಿನ್ನು, ಫಾಲಿಕ್ ಆಸಿಡ್, ನನ್ ಆಫ್ ದೀಸ್ ಅಂತೇಳಿ. ಆಲ್ ದೀಸ್ ಆರ್ ದ ವಿಟಮಿನ್ಸ್ ಅಂತ ನಾವು ಹೇಳ್ಬೋದು. ಸೊ ದಟ್ ಫಾಲಿಕ್ ಆಸಿಡಿನ ಕೊರತೆಯಿಂದಾಗಿ ಅನಿಮಿಯಾ ಅಂತಕ್ಕಂತಹ ಕಾಯಿಲೆ ಬರುತ್ತೆ. ಹಾಗಾಗಿ ಆಪ್ಷನ್ ಸಿ ಅನ್ನ ನೀವು ಆನ್ಸರ್ ಅಂತೇಳಿ ಕನ್ಸಿಡರ್ ಮಾಡಬೇಕಾಗತ್ತೆ. ನೆಕ್ಸ್ಟ್ 34 ಕ್ವಶನ್ ಹೇಳುತ್ತೆ, ವೇರ್ ಡಸ್ ಫರ್ಟಿಲೈಸೇಷನ್ ಟೈಪಿಕಲಿ ಅಕ್ಕರ್ ಇನ್ ದ ಹ್ಯೂಮನ್ ರೀಪ್ರೊಡಕ್ಟಿವ್ ಸಿಸ್ಟಮ್ ಅಂತ ಹೇಳಿ. ಹ್ಯೂಮನ್ ರೀಪ್ರೊಡಕ್ಟಿವ್ ಸಿಸ್ಟಮ್ ಅಲ್ಲಿ ಫರ್ಟಿಲೈಸೇಷನ್ ಯಾವ ರೀತಿಯಲ್ಲಿ ಇರ್ತದೆ, ಎಲ್ಲಿ ನಡೀತದೆ ಅಂತೇಳಿ. ಸೊ ಫರ್ಟಿಲೈಸೇಷನ್ ಎಲ್ಲಿ ನಡೀತದೆ? ಯೂಟೆರಸ್ನಲ್ಲ, ಓವರಿನಲ್ಲ, ಫ್ಯಾಲೋಪಿಯನ್ ಟ್ಯೂಬ್ ಅಲ್ಲ ಅಥವಾ ವ್ಯಾಜಿನಾದಲ್ಲ ಅಂತ ಕೊಟ್ಟಿದ್ದಾರೆ. ಸೊ ಕೊಟ್ಟಿರುವ 4 ಆಪ್ಷನ್ಗಳಲ್ಲಿ ಫರ್ಟಿಲೈಸೇಷನ್ ಅಕರ್ಸ್ ಇನ್ ಫ್ಯಾಲೋಪಿಯನ್ ಟ್ಯೂಬ್. ಸೊ ದಟ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 35th ಕ್ವಶನ್, ಕಾರ್ಬೋಹೈಡ್ರೇಟ್ ಈಸ್ ಸ್ಟೋರ್ಡ್ ಇನ್ ದ ಬಾಡಿ ಆಸ್. ಕಾರ್ಬೋಹೈಡ್ರೇಟ್ ನಮ್ಮ ದೇಹದ ಒಳಗಡೆ ಯಾವ ರೂಪದಲ್ಲಿ ಸ್ಟೋರ್ ಆಗಿರುತ್ತೆ? ಗ್ಲೂಕೋಸ್, ಸ್ಟಾರ್ಚ್, ಗ್ಲೂಕೋಸಿನ್, ಆಮೇಲೆ ಸುಕ್ರೋಸ್. ಸೊ ಇವು 4ರಲ್ಲಿ ಕಾರ್ಬೋಹೈಡ್ರೇಟ್ ನಮ್ಮ ದೇಹದಲ್ಲಿ ಯಾವ ಒಂದು ರೂಪದಲ್ಲಿ ಸ್ಟೋರ್ ಆಗಿರುತ್ತಪ್ಪ ಅಂತ ಅಂದ್ರೆ ಗ್ಲೂಕೋಸಿನ್ ರೂಪದಲ್ಲಿ ಸ್ಟೋರ್ ಆಗಿರುತ್ತೆ. ನೆನ್ಪಿಟ್ಕೊಳ್ಬೇಕು ನೀವು. ಓಕೆ, ಅಂಡ್ ದ ನೆಕ್ಸ್ಟ್ ಕ್ವಶನ್ 36th ಕ್ವಶನ್ ಹೇಳುತ್ತೆ, ಹಿಯರ್ ವೆನ್ ದೇರ್ ಈಸ್ ಎ ಶಾರ್ಟೇಜ್ ಆಫ್ ಆಕ್ಸಿಜನ್ ಇನ್ ದ ಬಾಡಿ ವಿಚ್ ಆರ್ಗನ್ ಈಸ್ ಮೋಸ್ಟ್ ಅಫೆಕ್ಟೆಡ್. ಸಪೋಸ್ ನಮ್ಮ ದೇಹದಲ್ಲಿ ಆಕ್ಸಿಜನ್ನಿನ ಕೊರತೆ ಉಂಟಾದ್ರೆ ನಮ್ಮ ದೇಹದ ಒಳಗಡೆ ಇರುವ ಯಾವ ಆರ್ಗನ್ನು ಜಾಸ್ತಿ ಅಫೆಕ್ಟ್ ಆಗುತ್ತೆ, ಜಾಸ್ತಿ ತೊಂದರೆಯನ್ನು ಅನುಭವಿಸುತ್ತೆ?
ಇಂಟೆಸ್ಟೈನು, ಸ್ಕಿನ್ನು, ಕಿಡ್ನಿ, ಬ್ರೈನ್ ಅಂತ ಕೊಟ್ಟಿದ್ದಾರೆ. ಸೊ ಕೊಟ್ಟಿರುವ 4 ಆಪ್ಷನ್ಗಳನ್ನ ನೀವು ನೋಡಿದ್ರೆ ಆಕ್ಚುಲಿ ಆಕ್ಸಿಜನ್ನಿನ ಕೊರತೆ ಉಂಟಾದ್ರೆ ನಮ್ಮ ದೇಹದ ಬ್ರೈನಿಗೆ ಹೆಚ್ಚಿನ ಒಂದು ತೊಂದರೆ ಉಂಟಾಗುತ್ತೆ. ಹಾಗೆ 37th ಕ್ವಶನ್ ಬಂದ್ಬಿಟ್ಟು ದ ಕೋಆರ್ಡಿನೇಷನ್ ಕ್ಯಾರೆಕ್ಟರೈಸ್ಡ್ ಬೈ ಎ ಲ್ಯಾಕ್ ಆಫ್ ರೆಡ್ ಬ್ಲಡ್ ಸೆಲ್ಸ್ ಆರ್ ಹಿಮೋಗ್ಲೋಬಿನ್ ಈಸ್ ನೌನ್ ಆಸ್ ಅಂತ ಕೊಟ್ಟಿದ್ದಾರೆ. ಸೊ ಇದು ಕಂಡೀಷನ್ ಕ್ಯಾರೆಕ್ಟರೈಸ್ಡ್ ಅಂತ ಕೊಟ್ಟಿರೋದು. ಲ್ಯಾಕ್ ಆಫ್ ರೆಡ್ ಬ್ಲಡ್ ಸೆಲ್ಸ್ ಆರ್ ಹಿಮೋಗ್ಲೋಬಿನ್ ಅನ್ನ ಏನಂತ ಕರಿತೀವಿ ಅಂದ್ರೆ ಅದಕ್ಕೆ ಅಂದ್ರೆ ಇಲ್ಲಿ ಲ್ಯಾಕ್ ಆಫ್ ರೆಡ್ ಬ್ಲಡ್ ಸೆಲ್ಸ್ ಉಂಟಾದ್ರೆ ಅಥವಾ ಹಿಮೋಗ್ಲೋಬಿನಿನ ಕೊರತೆ ಉಂಟಾದ್ರೆ ಆ ಒಂದು ಕಂಡೀಷನ್ಗೆ ಏನಂತ ಹೆಸರು ಅಂತ ಹೇಳಿ ಕೇಳಿ, ಅಂದ್ರೆ ಕಾಯಿಲೆಯ ಹೆಸರು ಏನು ಅಂತ ಕೇಳಿದ್ದಾರೆ. ಸೊ ಅನಿಮಿಯಾ ಅಂತ ಕರಿತೀವಿ ನಾವು ಅದನ್ನ. ಏನಂತ ಕರಿತೀವಿ? ಅನಿಮಿಯಾ. ಇದಾದ ನಂತರದಲ್ಲಿ 38th ಕ್ವಶನ್ ವಿಚ್ ರೆಸ್ಪಿರೇಟರಿ ಸ್ಟ್ರಕ್ಚರ್ ಈಸ್ ಕಾಮನ್ಲಿ ನೋನ್ ಆಸ್ ದ ವಿಂಡ್ ಪೈಪ್ ಅಂತ ಹೇಳ್ತೀವಿ. ಅಂದ್ರೆ ಯಾವ ರೆಸ್ಪಿರೇಟರಿ ಸ್ಟ್ರಕ್ಚರ್ ಅನ್ನ ವಿಂಡ್ ಪೈಪ್ ಅಂತ ಕರಿತೀವಿ? ಟ್ರ್ಯಾಕಿಯಾ, ಬ್ರಾಂಕಸ್, ಬ್ರಾಂಕಿಯೋಲಿ, ಆಮೇಲೆ ನನ್ ಆಫ್ ದೀಸ್ ಅಂತ ಕೊಟ್ಟಿದ್ದಾರೆ. ಸೊ ಕೊಟ್ಟಿರುವ ಆಪ್ಷನ್ಗಳಲ್ಲಿ ನೀವು ಆಯ್ಕೆ ಮಾಡುವಂತ ಉತ್ತರ ಯಾವ್ದಾಗಿರ್ಬೇಕಪ್ಪ ಅಂತ ಹೇಳಿದ್ರೆ ಟ್ರ್ಯಾಕಿಯಾ ಅಂತ ಹೇಳಿ. ಸೊ ಟ್ರ್ಯಾಕಿಯಾವನ್ನ ನಾವು ವಿಂಡ್ ಪೈಪ್ ಅಂತ ಕರಿತೀವಿ. ಹಾಗಾಗಿ ಆಪ್ಷನ್ ಎ ರೈಟ್ ಆನ್ಸರ್. ಅದಾದ ನಂತರ 39th ಕ್ವಶನ್ ಬಂದ್ಬಿಟ್ಟು ನೋಡೋದಾದ್ರೆ ನೋಡಿ, ಇಲ್ಲಿ 39th ಕ್ವಶನ್ ಏನ್ ಹೇಳುತ್ತೆ? ಬ್ಲೀಡಿಂಗ್ ಆಫ್ ಗಮ್ಸ್ ಅಂಡ್ ಲೂಸನಿಂಗ್ ಆಫ್ ಟೀತ್ ಈಸ್ ಕಾಸ್ಡ್ ಡ್ಯೂ ಟು ಡೆಫಿಸಿಯನ್ಸಿ ಆಫ್ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಗಮ್ಮು ಬ್ಲೀಡ್ ಆಗ್ತಕ್ಕಂಥದ್ದು ಮತ್ತೆ ಟೀತ್ ಲೂಸ್ ಆಗ್ತಕ್ಕಂಥದಕ್ಕೆ ಪ್ರಮುಖವಾಗಿರುವ ಕಾರಣ ಯಾವ ಕೊರತೆಯಿಂದಾಗಿ ಆಗತ್ತೆ? ವಿಟಮಿನ್ ಎ, ವಿಟಮಿನ್ ಬಿ, ವಿಟಮಿನ್ ಸಿ ಮತ್ತೆ ವಿಟಮಿನ್ ಡಿ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಿಮಗೆ ಬ್ಲೀಡಿಂಗ್ ಆಫ್ ಗಮ್ಸ್ ಅಂಡ್ ಲೂಸನಿಂಗ್ ಆಫ್ ಟೀತ್ ಉಂಟಾಗ್ಲಿಕ್ಕೆ ಪ್ರಮುಖವಾದ ಡೆಫಿಸಿಯನ್ಸಿ ವಿಟಮಿನ್ ಸಿ ನ ಕೊರತೆಯಿಂದಾಗಿ ಈ ತರದ ಒಂದು ತೊಂದರೆ ಉಂಟಾಗತ್ತೆ. ಸೊ ದಟ್ ಆಪ್ಷನ್ ಸಿ ವಿಟಮಿನ್ ಸಿ ಅಂತ ಹೇಳಿ ನೀವು ಹೇಳಬೇಕು. 40th ಕ್ವಶನ್ ವಿಚ್ ಪಾರ್ಟ್ ಆಫ್ ದ ಬ್ರೈನ್ ಕಂಟ್ರೋಲ್ಸ್ ದ ಬೇಸಿಕ್ ರಿದಮ್ ಆಫ್ ಬ್ರೀತಿಂಗ್ ಅಂತ ಕೊಟ್ಟಿದ್ದಾರೆ. ಬೇಸಿಕ್ ರಿದಮ್ ಆಫ್ ಬ್ರೀತಿಂಗ್ ಅನ್ನ ಕಂಟ್ರೋಲ್ ಮಾಡುವ ಭಾಗ ಯಾವುದು? ಸೆರಿಬಲಮ್, ಹೈಪೋಥಾಲಮಸ್, ಮೆಡುಲಾ ಆಬ್ಲಾಂಗೇಟಾ, ಆಮೇಲೆ ಸೆರಿಬ್ರಮ್ ಇದೆ. ಸೊ ಇವು 4ರಲ್ಲಿ ಬ್ರೀತಿಂಗ್ ರಿದಮ್ ಅನ್ನ ಕಂಟ್ರೋಲ್ ಮಾಡುವ ಕೆಲಸವನ್ನ ಮಾಡ್ತಕ್ಕಂಥ ಪಾರ್ಟ್ ಯಾವ್ದಪ್ಪ ಅಂತ ಹೇಳಿದ್ರೆ ದಟ್ ಈಸ್ ಆಪ್ಷನ್ ಸಿ ಮೆಡುಲಾ ಆಬ್ಲಾಂಗೇಟಾ. ಸೊ ಇದನ್ನ ನೀವು ನೆನಪಿನಲ್ಲಿ ಇಟ್ಕೊಂಡಿರ್ಬೇಕು. ಅಂಡ್ ದ ನೆಕ್ಸ್ಟ್ ಕ್ವಶನ್ 41st ಕ್ವಶನ್ 41ನೇ ಪ್ರಶ್ನೆ ಏನ್ ಹೇಳುತ್ತೆ? ದ ಹಾರ್ಟ್ಸ್ ಎಲೆಕ್ಟ್ರಿಕಲ್ ಇಂಪಲ್ಸಸ್ ಟ್ರಾವೆಲ್ ಥ್ರೂ ಸ್ಪೆಷಲೈಸ್ಡ್ ಸೆಲ್ಸ್ ಕಾಲ್ಡ್ ಅಂತ ಹೇಳುತ್ತೆ. ಹಾರ್ಟ್ ಅಲ್ಲಿ ಎಲೆಕ್ಟ್ರಿಕಲ್ ಇಂಪಲ್ಸಸ್ ಟ್ರಾವೆಲ್ ಆಗ್ತಕ್ಕಂತಹ ಸೆಲ್ಸ್ ಯಾವುದು? ಯಾವ ಸೆಲ್ಸ್ ನ ಮುಖಾಂತರ ಪಾಸ್ ಆಗತ್ತೆ? ನ್ಯೂರಾನ್ಸ್, ಕಾರ್ಡಿಯೋಮಿಯೋಸೈಟ್ಸ್, ಆಮೇಲೆ ಪೇಸ್ ಮೇಕರ್ ಸೆಲ್ಸ್, ಆಮೇಲೆ ಎಪಿಥೀಲಿಯಲ್ ಸೆಲ್ಸ್ ಅಂತ ಕೊಟ್ಟಿದ್ದಾರೆ. ಎಲೆಕ್ಟ್ರಿಕಲ್ ಇಂಪಲ್ಸಸ್ ಅನ್ನ ಟ್ರಾವೆಲ್ ಮಾಡುವಂತ ಎಲೆಕ್ಟ್ರಿಕಲ್ ಇಂಪಲ್ಸಸ್ ಅನ್ನ ಕಳಿಸುವಂತ ಕೆಲಸವನ್ನ ಹಾರ್ಟ್ ಅಲ್ಲಿ ಪೇಸ್ ಮೇಕರ್ ಸೆಲ್ಸ್ ಅಂತ ಇರ್ತವೆ. ಆ ಪೇಸ್ ಮೇಕರ್ ಸೆಲ್ಸ್ ಆ ಒಂದು ಕೆಲಸವನ್ನ ಮಾಡ್ತವೆ, ಎಲೆಕ್ಟ್ರಿಕಲ್ ಇಂಪಲ್ಸಸ್ ಅನ್ನ ಟ್ರಾನ್ಸ್ಫರ್ ಮಾಡುವಂತ ಕೆಲಸವನ್ನ ಮಾಡ್ತವೆ. ಅದಾದ ನಂತರ 42 ಕ್ವಶನ್ ಬಂದ್ಬಿಟ್ಟು ವಿಚ್ ಆಫ್ ದ ಫಾಲೋಯಿಂಗ್ ಟೈಪ್ಸ್ ಆಫ್ ಜಾಯಿಂಟ್ಸ್ ಅಲೋ ದ ವೈಡೆಸ್ಟ್ ರೇಂಜ್ ಆಫ್ ದ ಮೂವ್ಮೆಂಟ್ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಕೆಳಗಿನವುಗಳಲ್ಲಿ ಯಾವುದು ವೈಡೆಸ್ಟ್ ರೇಂಜ್ ಆಫ್ ಮೂವ್ಮೆಂಟ್ ಅನ್ನು ಹೊಂದಿರುತ್ತೆ? ಗೊತ್ತಾಯ್ತಲ್ಲ? ಹಿಂಜ್ ಜಾಯಿಂಟು, ಬಾಲ್ ಅಂಡ್ ಸಾಕೆಟ್ ಜಾಯಿಂಟು, ಆಮೇಲೆ ಪೈವೋಟ್ ಜಾಯಿಂಟು ಮತ್ತೆ ಗ್ಲೈಡಿಂಗ್ ಜಾಯಿಂಟ್, ಇವಿಷ್ಟರಲ್ಲಿ ವೈಡೆಸ್ಟ್ ರೇಂಜ್ ಅನ್ನು ಹೊಂದಿರುವ ಮೂವ್ಮೆಂಟ್ ಅನ್ನು ಹೊಂದಿರುವಂತ ಜಾಯಿಂಟ್ ಯಾವುದು? ಸೊ ಆಪ್ಷನ್ ಬಿ ಬಾಲ್ ಅಂಡ್ ಸಾಕೆಟ್ ಜಾಯಿಂಟ್ ಅಂತ ಹೇಳಿ ಕರಿತೀವಿ. ದಿಸ್ ಈಸ್ ದ ರೈಟ್ ಆನ್ಸರ್ ಫಾರ್ ದ ಕ್ವಶನ್ 42. ಅಂಡ್ ನೆಕ್ಸ್ಟ್ 43, ವಾಟ್ ಈಸ್ ದ ನೇಮ್ ಆಫ್ ದ ಫ್ಲೂಯಿಡ್ ದಟ್ ಲುಬ್ರಿಕೇಟ್ಸ್ ಜಾಯಿಂಟ್ಸ್ ಅಂಡ್ ರೆಡ್ಯೂಸಸ್ ಫ್ರಿಕ್ಷನ್ ಬಿಟ್ವೀನ್ ಬೋನ್ಸ್? ಯಾವ ಫ್ಲೂಯಿಡ್ ಜಾಯಿಂಟ್ಸ್ ಗಳ ಮಧ್ಯೆ ಲುಬ್ರಿಕೇಶನ್ ಅನ್ನು ಉಂಟು ಮಾಡುತ್ತೆ, ಜೊತೆಗೆ ಬೋನ್ಸ್ ಗಳ ಮಧ್ಯೆ ಫ್ರಿಕ್ಷನ್ ಅನ್ನ ಆಗದೇ ಇರೋ ರೀತಿಯಲ್ಲಿ ತಡೆಗಟ್ಟುತ್ತೆ, ಅಂದ್ರೆ ಕಡಿಮೆ ಫ್ರಿಕ್ಷನ್ ಆಗ್ತಕ್ಕಂಥದ್ದನ್ನ ಉಂಟು ಮಾಡುತ್ತೆ. ಸೊ ಕೆಳಗಿನವುಗಳಲ್ಲಿ ಯಾವ್ದಪ್ಪ ಅದು ಫ್ಲೂಯಿಡ್ ಅಂತ ಹೇಳಿದ್ರೆ ABCD ಆಪ್ಷನ್ಗಳೇನಿದಾವೆ ಈ ಆಪ್ಷನ್ಗಳನ್ನ ಒಂದೊಂದಾಗಿ ನೀವು ನೋಡ್ತಾ ಹೋದಾಗ ಅದು ಬೋನ್ಸ್ ನಲ್ಲಿ ಇರ್ತಕ್ಕಂಥದ್ದು ಯಾವುದು? ಸೈನೋವಿಯಲ್ ಫ್ಲೂಯಿಡ್ ಅಂತಕ್ಕಂಥದ್ದು ಈ ಫ್ಲೂಯಿಡ್ ಕಾರಣವಾಗಿರುತ್ತೆ. 44th ಕ್ವಶನ್ ಪ್ರೊಕ್ಯಾರಿಯೋಟಿಕ್ ಸೆಲ್ಸ್ reproduce asexually through a process called ಅಂತ ಕೊಟ್ಟಿದ್ದಾರೆ. ಪ್ರೊಕ್ಯಾರಿಯೋಟಿಕ್ ಸೆಲ್ಸ್ asexual reproduction ನಡೆಸ್ತವೆ, ಅದಕ್ಕೆ ಏನ್ ಹೆಸರು ಅಂತೇಳಿ. ಸೊ ಮಿಯೋಸಿಸ್, ಮೈಟೋಸಿಸ್, ಬೈನರಿ ಫಿಸನ್ ಮತ್ತೆ ಕಾಂಜುಗೇಷನ್ ಅಂತ ಕೊಟ್ಟಿದ್ದಾರೆ. ಸೊ ಇದು ಪ್ರೊಕ್ಯಾರಿಯೋಟಿಕ್ ಸೆಲ್ಸ್ ಅಲ್ಲಿ ನಡೆಯುವಂತ ರೀಪ್ರೊಡಕ್ಷನ್ ಏನಂತ ಕರಿತೀವಿ? ಬೈನರಿ ಫಿಸನ್ ಅಂತಕ್ಕಂಥ ಹೆಸರಿನಿಂದ ಕರಿತೀವಿ. ಅದಾದ ನಂತರ 45th ಕ್ವಶನ್ ಬಂದ್ಬಿಟ್ಟು ಏನ್ ಹೇಳ್ತಾ ಇದೆಯಪ್ಪ ಅಂತಕ್ಕಂಥದ್ದನ್ನ ನೋಡೋದಾದ್ರೆ ದ ಸೈನಾಟ್ರಿಯಲ್ ನೋಡ್ ಈಸ್ ಕಾಮನ್ಲಿ ನೋನ್ ಆಸ್ SA ಅಂತ ಏನ್ ಕರಿತೀವಿ, ಅದಕ್ಕೆ ಸಾಮಾನ್ಯವಾಗಿ ಏನಂತ ಕರೀತಾರೆ? ಪೇಸ್ ಮೇಕರ್ ಆಫ್ ದ ಹಾರ್ಟ್ ಅಂತಾರ, ಕಂಡಕ್ಟಿಂಗ್ ಸಿಸ್ಟಮ್ ಆಫ್ ದ ಹಾರ್ಟ್ ಅಂತ ಹೇಳ್ತಾರ, ಅಟ್ರಿಯೋವೆಂಟ್ರಿಕ್ಯುಲಾರ್ ನೋಡ್ ಅಂತ ಹೇಳ್ತಾರ, ಅಥವಾ ಬಂಡಲ್ ಆಫ್ ಹಿಸ್ ಅಂತ
ಹೇಳ್ತಾರ ಅಂತಕ್ಕಂಥದ್ದನ್ನ ನಾವಿಲ್ಲಿ ಹೇಳೋದಾದ್ರೆ ಕೊಟ್ಟಿರುವ ಆಪ್ಷನ್ಗಳಲ್ಲಿ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಎ ಪೇಸ್ ಮೇಕರ್ ಆಫ್ ದ ಹಾರ್ಟ್ ಅಂತ ಕರಿತೀವಿ ಸೈನೋಟ್ರಿಯಲ್ ಎಸ್ಎಗೆ. ಗೊತ್ತಾಯ್ತಲ್ಲ, ಸೈನೋಟ್ರಿಯಲ್ ನೋಡ್ಗೆ ಇನ್ನೊಂದು ಹೆಸರೇ ಪೇಸ್ ಮೇಕರ್ ಆಫ್ ದ ಹಾರ್ಟ್ ಅಂತ ಹೇಳಿ ಕರಿತೀವಿ. ಓಕೆ, ಅಂಡ್ ದ 46th ಕ್ವಶನ್, ವಿಚ್ ಹಾರ್ಮೋನ್ ರೆಗ್ಯುಲೇಟ್ಸ್ ಬ್ಲಡ್ ಶುಗರ್ ಲೆವೆಲ್ಸ್? ಬ್ಲಡ್ ಶುಗರ್ ಲೆವೆಲ್ ಅನ್ನ ರೆಗ್ಯುಲೇಟ್ ಮಾಡುವಂತಹ ಹಾರ್ಮೋನ್ ಯಾವುದು? ಎಲ್ಲರಿಗೂ ಗೊತ್ತಿರುವಂತದ್ದು ಪ್ಯಾಂಕ್ರಿಯಸ್ ಅಲ್ಲಿ ಸೆಕ್ರೆಟ್ ಆಗ್ತಕ್ಕಂತಹ ಇನ್ಸುಲಿನ್ ಅಂತಕ್ಕಂಥ ಹಾರ್ಮೋನ್ ಏನ್ ಮಾಡುತ್ತೆ, ನಮ್ಮ ದೇಹದ ಬ್ಲಡ್ ಅಲ್ಲಿರುವ ಶುಗರ್ ಲೆವೆಲ್ ಅನ್ನ ಕಂಟ್ರೋಲ್ ಮಾಡುವಂತ ಕೆಲಸವನ್ನ ಮಾಡುತ್ತೆ. ಹಾಗಾಗಿ ಆಪ್ಷನ್ ಎ ಇನ್ಸುಲಿನ್ ಈಸ್ ದ ರೈಟ್ ಆನ್ಸರ್. ಇನ್ನು ನೆಕ್ಸ್ಟ್ 47th ಕ್ವಶನ್ ಅನ್ನ ನಾವಿಲ್ಲಿ ನೋಡೋದಾದ್ರೆ, ವಿಚ್ ಗ್ಲಾಂಡ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ಪ್ರೊಡ್ಯೂಸಿಂಗ್ ಇನ್ಸುಲಿನ್? ಇನ್ಸುಲಿನ್ ಅನ್ನ ಸೆಕ್ರೆಟ್ ಮಾಡುವಂತ ಗ್ಲ್ಯಾಂಡ್ ಯಾವುದು ಅಂತೇಳಿ. ಸೊ ಇನ್ಸುಲಿನ್ ಅನ್ನ ಸೆಕ್ರೆಟ್ ಮಾಡುವಂತ ಗ್ಲ್ಯಾಂಡು 4 ಆಪ್ಷನ್ಗಳಲ್ಲಿ ಆಪ್ಷನ್ ಸಿ ಪ್ಯಾಂಕ್ರಿಯಾಸ್ ಅಂತ ಹೇಳ್ತೀವಿ ನಾವು. ಅಂದ್ರೆ ಪ್ಯಾಂಕ್ರಿಯಾಸ್ ಅಲ್ಲಿ ಈ ಒಂದು ಇನ್ಸುಲಿನ್ ಅನ್ನುವಂಥ ಹಾರ್ಮೋನ್ ಸೆಕ್ರೆಟ್ ಆಗುತ್ತೆ. ಹಾಗಾಗಿ ನೀವು ಆಪ್ಷನ್ ಸಿ ಅನ್ನ ಸರಿಯಾದ ಉತ್ತರ ಅಂತೇಳಿ ಆಯ್ಕೆ ಮಾಡಬೇಕು 47ನೇ ಪ್ರಶ್ನೆಗೆ. ಇನ್ನು 48ನೇ ಪ್ರಶ್ನೆಯನ್ನ ನೋಡೋದಾದ್ರೆ ಏನ್ ಹೇಳ್ತಾ ಇದೆ ಕ್ವಶನ್, ದ ಪೇಸ್ ಮೇಕರ್ ಆಫ್ ದ ಹಾರ್ಟ್ ವಿಚ್ ಸೆಟ್ಸ್ ದ ರಿದಮ್ ಆಫ್ ದ ಹಾರ್ಟ್ ಬೀಟ್ ಈಸ್ ಲೊಕೇಟೆಡ್ ಇನ್ ದ ಡ್ಯಾಶ್ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಈ ಪೇಸ್ ಮೇಕರ್ ಆಫ್ ದ ಹಾರ್ಟ್ ಏನಿದೆಯಲ್ಲ, ಇದೇನ್ ಮಾಡುತ್ತೆ, ಹಾರ್ಟ್ ಬೀಟ್ ಅನ್ನ ರಿದಮ್ ಅನ್ನ ಸೆಟ್ ಮಾಡುತ್ತೆ. ಇದು ಎಲ್ಲಿ ಕಂಡು ಬರುತ್ತೆ, ಹಾರ್ಟಿನ ಯಾವ ಭಾಗದಲ್ಲಿ ಇರುತ್ತೆ? ರೈಟ್ ಆಟ್ರಿಯಂ, ಲೆಫ್ಟ್ ಆಟ್ರಿಯಂ, ರೈಟ್ ವೆಂಟ್ರಿಕಲ್, ಲೆಫ್ಟ್ ವೆಂಟ್ರಿಕಲ್. ಇವು 4ರಲ್ಲಿ ಯಾವ ಭಾಗದಲ್ಲಿ ಪೇಸ್ ಮೇಕರ್ ಆಫ್ ದ ಹಾರ್ಟ್ ಕಂಡು ಬರುತ್ತೆ ಅಂದ್ರೆ ಆಪ್ಷನ್ ಎ ರೈಟ್ ಆಟ್ರಿಯಂ ನಲ್ಲಿ ಈ ಒಂದು ಭಾಗ ಕಂಡು ಬರುತ್ತೆ. ಅಂಡ್ 49th ಕ್ವಶನ್, ವಿಚ್ ಆರ್ಗನ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ಡಿಟಾಕ್ಸಿಫೈಯಿಂಗ್ ಕೆಮಿಕಲ್ಸ್ ಅಂಡ್ ಮೆಟಬಾಲೈಸಿಂಗ್ ಡ್ರಗ್ಸ್ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಕೆಳಗಿನ ಯಾವ ಆರ್ಗನ್ನು ಡಿಟಾಕ್ಸಿಫೈಯಿಂಗ್ ಕೆಮಿಕಲ್ಸ್ ಮತ್ತೆ ಮೆಟಬಾಲೈಸಿಂಗ್ ಡ್ರಗ್ಸ್ ಅನ್ನ ಉಂಟು ಮಾಡ್ತಕ್ಕಂಥದ್ದು? ಅಂದ್ರೆ ಸಾಮಾನ್ಯವಾಗಿ ರಾಸಾಯನಿಕಗಳನ್ನ ಏನು ಬೇರೆ ಬೇರೆ ಪ್ರೋಸೆಸ್ಗೆ ಅಳವಡಿಸ್ತಕ್ಕಂಥ ಕೆಲಸವನ್ನ ಮಾಡ್ತಕ್ಕಂಥದ್ದು. ಕೊಟ್ಟಿರುವ 4 ಆಪ್ಷನ್ಗಳಲ್ಲಿ ಆ ಒಂದು ರಾಸಾಯನಿಕಗಳ ಕ್ರಿಯೆಯನ್ನು ನಡೆಸ್ತಕ್ಕಂಥದ್ದು ಯಾವುದಪ್ಪ ಅಂತ ಹೇಳಿದ್ರೆ ಲಿವರ್. ಹಾಗಾಗಿ ನೀವು ಆಪ್ಷನ್ ಬಿ ಲಿವರ್ ಅನ್ನ ನೀವು ಸೆಲೆಕ್ಟ್ ಮಾಡಬೇಕಾಗತ್ತೆ. And the 50th question, what is the name of the muscle that separates the chest cavity from the abdominal cavity and aids in breathing ಅಂತ ಕೊಟ್ಟಿದ್ದಾರೆ. ಅಂದ್ರೆ ಇಲ್ಲಿ ಆ ಮಸಲ್ ನ ಹೆಸರನ್ನ ಹೇಳ್ಬೇಕು. ಏನು ಅದೇನ್ ಮಾಡುತ್ತಂತೆ, ಚೆಸ್ಟ್ ಕ್ಯಾವಿಟಿ ಮತ್ತೆ ಅಬ್ಡಾಮಿನಲ್ ಕ್ಯಾವಿಟಿಯನ್ನ ಸಪರೇಟ್ ಮಾಡುವಂತ ಒಂದು ಭಾಗ ಯಾವುದು, ಅದಕ್ಕೆ ಯಾವ ಮಸಲ್ಗೆ ಏನಂತ ಹೆಸರು ಅಂತೇಳಿ. ಸೊ ಡಯಾಫ್ರಾಗಮ್ ಅಂತೇಳಿ ನೀವು ಆಯ್ಕೆ ಮಾಡಬೇಕಾಗತ್ತೆ. ಆಪ್ಷನ್ ಎ ಈಸ್ ದ ರೈಟ್ ಆನ್ಸರ್. ಓಕೆ, ಸೊ ದಟ್ ಇಲ್ಲಿವರೆಗೂ ಕೂಡ ಈ ಒಂದು ವಿಡಿಯೋದಲ್ಲಿ ಸುಮಾರು 50 ಕ್ವಶನ್ ಕಂಟ್ರೋಲ್ ಅಂಡ್ ಕೋಆರ್ಡಿನೇಷನ್ಗೆ ಸಂಬಂಧಪಟ್ಟ ಹಾಗೆ, ಅಂದ್ರೆ ಬಯಾಲಜಿಗೆ ಸಂಬಂಧಪಟ್ಟ ಹಾಗೆ ಸುಮಾರು 50 ಪ್ರಶ್ನೆಗಳನ್ನ ನಿಮ್ ಜೊತೆ ಹಂಚಿಕೊಂಡಿದ್ದೀನಿ. ಈ ಒಂದು ಪ್ರಶ್ನೆಗಳಿಂದಾಗಿ ನಿಮಗೆ ಅನುಕೂಲ ಆಗುತ್ತೆ, ಜೊತೆಗೆ ಎಲ್ಲಾ ರೀತಿಯ ಕಾಂಪಿಟೇಟಿವ್ ಎಕ್ಸಾಮ್ಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಇಷ್ಟೋ ತನಕ ವಿಡಿಯೋ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ಕೂಡ ಥ್ಯಾಂಕ್ಸ್. ಜೊತೆಗೆ ಮತ್ತೊಂದು ವಿಡಿಯೋದಲ್ಲಿ ನಿಮ್ ಜೊತೆಗೆ ನೆಕ್ಸ್ಟ್ ಮತ್ತೊಂದು ವಿಡಿಯೋದಲ್ಲಿ ಬರ್ತೀನಿ. ಅಲ್ಲಿ ತನಕ ವೇಟ್ ಮಾಡ್ತಾ ಇರಿ. ಒನ್ಸ್ ಅಗೈನ್ ಥ್ಯಾಂಕ್ ಯು ವೆರಿ ಮಚ್. ಬಾಯ್ ಬಾಯ್.